ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ವಿವೇಕ್ ಭಟ್ ಅಂತ. ಈ SIR ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ಸುಮಾರು ಜನ ನನಗೆ ಕೇಳಿದ್ರು. ಹಾಗಾಗಿ ಅದಕ್ಕೆ ಈ ಒಂದು ವಿಡಿಯೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ. ಸೊ ಇಲ್ಲಿ ಇದು ನೀವು ಒಂದು ಸ್ಯಾಂಪಲ್ SIR ಫಾರ್ಮ್ ನೋಡ್ತಾ ಇದ್ದೀರಾ. ಇಲ್ಲಿ ನೀವು ನೋಡಿದ್ರೆ 3 ಡಿಫರೆಂಟ್ ಫಾರ್ಮ್ ಏರಿಯಾಸ್ ಇದೆ ಫಿಲ್ ಮಾಡೋದಕ್ಕೆ. ಒಂದು ಇದು ಟಾಪ್ ಲೆಫ್ಟ್ ಸೈಡ್ ಇದೆಯಲ್ಲ ಇದು, ಇನ್ನೊಂದು ರೈಟ್ ಸೈಡ್ ಇದೆ, ಅದು ನಿಮ್ಮ ಫೋಟೋ ಕೆಳಗಡೆ ಇರುತ್ತೆ ಅದು, ಇನ್ನೊಂದು ಫುಲ್ ಕೆಳಗಡೆ ಒಂದಿದೆ. ಸೊ ಇಲ್ಲಿ 2002ನಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದರೆ SIR ಟೈಮಲ್ಲಿ, ಆ ಟೈಮಲ್ಲಿ ನೀವು ಈ ಲೆಫ್ಟ್ ಸೈಡು ಮತ್ತು ಈ ಕೆಳಗಡೆ ಈ ಪೋರ್ಷನ್ಸ್ನ ಎರಡೂ ಫಿಲ್ ಮಾಡಬೇಕು. ಒಂದು ವೇಳೆ ನಿಮ್ಮ ಹೆಸರು 2002ನಲ್ಲಿ ಇರಲಿಲ್ಲ ಅಂತಂದರೆ ನಿಮ್ಮ ತಂದೆ ಅಥವಾ ತಾಯಿ ಅವರ ಡೀಟೇಲ್ಸ್ನ ನೀವಿಲ್ಲಿ ಎಂಟ್ರ್ ಮಾಡಬೇಕು. ಇದು ಟಾಪ್ ರೈಟ್ ಸೈಡ್ ಕಾರ್ನರಲ್ಲಿ, ಇಲ್ಲಿ ಮತ್ತು ಕೆಳಗಡೆ ಬಾಟಮ್, ಈ ಎರಡು ಜಾಗನ ನೀವು ಫಿಲ್ ಮಾಡಬೇಕು. ಸೊ ಇದು ಇಲ್ಲಿ ಪ್ರಾಬಬ್ಲಿ ಏನು ಮಿಸ್ಟೇಕ್ ಆಗುತ್ತೆ ಅಂತಂದರೆ, ಈ ರೈಟ್ ಸೈಡಲ್ಲಿ ಎಂಟ್ರ್ ಮಾಡುವಾಗ ಕೆಲವರು ಅವ್ರದ್ದೇ ಡೀಟೇಲ್ಸ್ ಎಂಟ್ರ್ ಮಾಡಿಬಿಡ್ತಾರೆ, ಅದು ತಪ್ಪು. ಒಂದು ವೇಳೆ ನಿಮ್ಮ ಹೆಸರು 2002 ಟೈಮಲ್ಲಿ ಇದ್ದರೆ ಇಲ್ಲಿ, ಇಲ್ಲ ಅಂತಂದಾಗ ಇಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಅವರ ಡೀಟೇಲ್ಸ್ನ ಮತ್ತು ಅವರ ಸಂಬಂಧಿಗಳ ಹೆಸರು ಅವರು ಆ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕು, ಆಯಿತಾ. ಸೊ ಇದಾದ ನಂತರ ಕೆಲವು ಸರಿ ಇನ್ನೊಂದು ಏನಾಗುತ್ತೆ ಅಂತಂದರೆ, ಕೆಲವರು 2002ನಲ್ಲಿ ನನ್ನ ಹೆಸರು ರವಿ ಅಂತ ಇತ್ತು, ಈಗ ನಾನು ರವಿಕುಮಾರ್ ಅಂತ ಚೇಂಜ್ ಮಾಡಿಸಿರ್ಬೋದು. ಬಟ್ ನಾನು ಇಲ್ಲಿ ಎಂಟ್ರ್ ಮಾಡುವಾಗ ರವಿ ಅಂತಲೇ ಎಂಟ್ರ್ ಮಾಡಬೇಕು. ಏನು ಮಿಸ್ಟೇಕ್ ಇದ್ದೋ ಆ ಮಿಸ್ಟೇಕ್ಸ್ನೇ ಎಂಟ್ರ್ ಮಾಡಿ. ಅದೇ ಥರ ನಿಮ್ಮ ತಂದೆ ತಾಯಿ ಯಾರ್ದಾರ ಹೆಸರುಗಳು ನೀವು ಇಲ್ಲಿ ರೈಟ್ ಸೈಡ್ ಫಿಲ್ ಮಾಡೋದಾದರೆ ಏನು ಮಿಸ್ಟೇಕ್ಸ್ ಇತ್ತೋ ಅದನ್ನೇ ಫಿಲ್ ಮಾಡಿ. ಇಲ್ಲಿ ನೀವೇನಾರ ಕರೆಕ್ಷನ್ಸ್ ಏನಿತ್ತೋ ನಿಮ್ದು ಏನಿದೆಯೋ ಈಗ ಕರೆಂಟ್ ಆ ಡೀಟೇಲ್ಸ್ನ ಇಲ್ಲಿ ಬೇಕಾದ್ರೆ ಫಿಲ್ ಮಾಡ್ಬೋದು, ಆಯಿತಾ. ಇದು SIR ಫಿಲ್ ಮಾಡೋದ್ರ ಬಗ್ಗೆ. ಈ SIR ಫಿಲ್ ಮಾಡುವಾಗ ನಿಮಗೆ ನಾನು ಹೇಳಿದಂಗೆ 2002 ಟೈಮಲ್ಲಿ ನಿಮ್ಮ ಡೀಟೇಲ್ಸ್ ಇದ್ದರೆ ನಿಮ್ಮದು, ಅಥವಾ ನಿಮ್ಮದು ಇಲ್ಲ ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಯಾರ್ದಾರು ಡೀಟೇಲ್ಸ್ ಬೇಕಲ್ಲ, ಅದನ್ನು ಹೇಗೆ ಹುಡ್ಕೋದು, ಅದಕ್ಕೆ ನೋಡಿ ಇಲ್ಲಿ ECI ನೆಟ್ ಅಂತ ಒಂದು ಆ್ಯಪ್ ಇದೆ. ನೀವು ಪ್ಲೇಸ್ಟೋರ್ಗೆ ಹೋದರೆ ಇದು ಆ್ಯಪ್ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ ನಂತರ ಈ ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಟಾಪ್ ರೈಟ್ ಸೈಡಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಫಸ್ಟ್ ಆಪ್ಷನ್ ಅದೇ ಇರೋದು, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಯಾವ ಸ್ಟೇಟಲ್ಲಿದ್ದಿರಿ, ಇದು 2002 ಪ್ರಕಾರ ನೀವು ಯಾವ ಸ್ಟೇಟಲ್ಲಿದ್ದಿರಿ ಅದೇ ಡೀಟೇಲ್ಸು. ಡಿಸ್ಟ್ರಿಕ್ಟ್ ಅಗೇನ್ 2002 ಪ್ರಕಾರ. ಈಗ ನೋಡಿ ಲಾಟ್ ಆಫ್ ಚೇಂಜಸ್ ಆಗಿದೆ, ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ರೂರಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಎಲ್ಲ ಅರ್ಬನ್ನಿಗೆ ಬಂದಿದೆ, ಕೆಲವು ಅರ್ಬನ್ದೆಲ್ಲ BMPಗೆ ಬಂದಿದೆ, ಆ ಥರದ್ದೆಲ್ಲ ಚೇಂಜಸ್ ಆಗಿದೆ ಈಗ. ಬಟ್ 2002ನಲ್ಲಿ ಏನಿತ್ತೋ ಅದನ್ನೇ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇಲ್ಲಿಗ ಬೆಂಗಳೂರು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಅದೇ ಪ್ರಕಾರ ಉತ್ತರಹಳ್ಳಿ ಅಂತ ನನಗೆ ಕಾನ್ಸ್ಟಿಟ್ಯೂನ್ಸಿ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದಾದಮೇಲೆ ನಿಮಗೆ ಪೋಲಿಂಗ್ ಸ್ಟೇಷನ್ ನಂಬರ್ ನಿಮಗೆ ಗೊತ್ತಿದ್ದರೆ ಇದನ್ನು ಎಂಟ್ರ್ ಮಾಡಿ. ಇದು ಈಸಿ ಆಗುತ್ತೆ ಹುಡ್ಕೋದಕ್ಕೆ, ಇದು ಇಲ್ದೆಲೇನೂ ನೀವು ಹುಡುಕ್ಬೋದು. ಏನು ಅಡ್ವಾಂಟೇಜ್ ಏನಂದರೆ, ನೀವು ಈ ಪೋಲಿಂಗ್ ಸ್ಟೇಷನ್ ನಂಬರ್ ಹಾಕಿದ್ರೆ ನಿಮ್ಮ ಹೆಸರು ನೀವೇನು ಕೆಳಗಡೆ ಕೊಡ್ತೀರಾ, ನೆಕ್ಸ್ಟ್ ನಾನು ತೋರಿಸ್ತೀನಿ, ಅದು ಆ ಪೋಲಿಂಗ್ ಸ್ಟೇಷನ್ ಅಲ್ಲೇ ಮಾತ್ರ ಹುಡುಕುತ್ತೆ. ಒಂದು ವೇಳೆ ಅದು ಇಲ್ಲ, ನೀವು ಎಂಟ್ರ್ ಮಾಡಿಲ್ಲ ಅಂದರೆ ಇಡೀ ಉತ್ತರಹಳ್ಳಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನೀವೇನು ಹೆಸರು ಕೊಡ್ತೀರೋ ಅದನ್ನೆಲ್ಲ ಹುಡುಕುತ್ತೆ. ಸೊ ಈಗ ನಾನು ಪೋಲಿಂಗ್ ಸ್ಟೇಷನ್ ನಂಬರ್ ನನಗೆ ಗೊತ್ತಿದೆ, ಹಾಗಾಗಿ ನಾನು ಎಂಟ್ರ್ ಮಾಡ್ತೀನಿ. 549 ನಾವು ಇದು ಇದ್ದಿದ್ದು. ಸೊ ಈ ಪೋಲಿಂಗ್ ಸ್ಟೇಷನ್ ನಂಬರ್ ಎಂಟ್ರ್ ಮಾಡ್ತೀನಿ. ಇದು ನಿಮಗೆ ಗೊತ್ತಿಲ್ಲದೆ ಹೋದರೂ ಬ್ಲ್ಯಾಂಕ್ ಬಿಡಿ, ಏನೂ ತೊಂದರೆ ಇಲ್ಲ. ಇದಾದಮೇಲೆ ಮೈನ್ ಮ್ಯಾಂಡೇಟ್ರಿ ಫೀಲ್ಡ್ ಇರೋದಿಲ್ಲಿ ಇದು ಹೆಸರು, ಆಯಿತಾ. ಸೊ ಈ ಹೆಸರನ್ನು ನಾನು ಎಂಟ್ರ್ ಮಾಡಿದೆ. ಇದಾದಮೇಲೆ ಆವಾಗಿಂದ ನಿಮ್ಮ ಏಜ್ ಏನಿತ್ತೋ ಅದನ್ನು ಬೇಕಾದ್ರೆ ಕೊಡ್ಬೋದು. ಆಮೇಲೆ ನಿಮ್ಮ ತಂದೆ ಅಥವಾ ತಾಯಿ ಯಾರ್ದು ಹೆಸರು ಅಟ್ಯಾಚ್ ಆಗಿರುತ್ತಲ್ಲೋ ನಿಮ್ಮ ಎಲೆಕ್ಷನ್ ವೋಟರ್ ಲಿಸ್ಟಲ್ಲಿ, ಅದನ್ನು ಇಲ್ಲಿ ಕೊಡ್ಬೋದು. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಆ ಟೈಮಲ್ಲಿ ಎಷ್ಟೋ ಜನಕ್ಕೆ ತಂದೆ ಅದು ರಿಲೇಷನ್ ಅಂತ ಇದೆ ನೋಡಿ, ಇಲ್ಲಿ ರಿಲೇಷನ್ ಹಸ್ಬೆಂಡು ವೈಫು ಫಾದರ್ ಮದರ್ ಅದರ್ ಅಂತ, ಎಷ್ಟೋ ಜನಕ್ಕೆ ಅದರ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೀವು ಅದರ್ ಅಂತ ಹುಡುಕಿದಾಗ ಸಿಗದೇ ಇರ್ಬೋದು, ಹಸ್ಬೆಂಡ್ ಅಂತ ಹುಡುಕಿದಾಗ ಸಿಗ್ಬೋದು, ಅಥವಾ ಹಸ್ಬೆಂಡ್ ಅಂತ ಹುಡುಕಿದಾಗ ಸಿಗದೇ ಇರ್ಬೋದು, ಅದರ್ ಅಂತ ಹುಡುಕಿದಾಗ ಸಿಗ್ಬೋದು. ಸೊ ಈ ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೆ ವಿತ್ ಜಸ್ಟ್ ಒಂದೇ ನಿಮ್ಮ ಹೆಸರು ಏನಿದೆಯೋ ಅದನ್ನು ಮಾತ್ರ ಕೊಟ್ಟು ಹುಡುಕ್ಬೋದು. ಈಗ ನೋಡಿ ನಾನು ಇದು ಹುಡುಕ್ತಾ ಇದ್ದೀನಿ. ಸೊ ಇಲ್ಲಿ ಎಷ್ಟೊಂದು ಡೀಟೇಲ್ಸ್ ಬರುತ್ತೆ. ಸೊ ಇದರಲ್ಲಿ ನನಗೆ ಬೇಕಾಗಿರೋದು ನೋಡಿ ಇಲ್ಲಿದೆ, HS ಭಟ್ಟು, ಸೀತಾ ಭಟ್ ಅಂತ ಇದೆ. ಆವಾಗ ಏಜ್ 58 ಇತ್ತು. 549 ವಿವೇಕಾನಂದ, ಇಲ್ಲೇ ವೋಟ್ ಮಾಡ್ತಾ ಇದ್ದಿದ್ದು. ಪಾರ್ಟ್ ನಂಬರು 389 ಈ ಥರ ಇದೆ. ಸೊ ಈ ಡೀಟೇಲ್ಸು ನಿಮಗೆ ಸಿಗುತ್ತೆ. ಸೊ ಇದನ್ನು ನೀವೇನು ಮಾಡಬೇಕು, SIR ಫಾರ್ಮಲ್ಲಿ ಫಿಲ್ ಮಾಡಬೇಕು. ಇದು ನಿಮ್ಮ ಹೆಸರು ಒಂದು ವೇಳೆ ವೋಟರ್ ಲಿಸ್ಟು 2002 SIRಲ್ಲಿ ಇತ್ತು ಅಂದರೆ. ಇಲ್ಲ ಅಂದರೆ ಇದೇ ಥರನೇ ನೀವು ಸರ್ಚ್ ಮಾಡಬೇಕು. ಇನ್ಸ್ಟೆಡ್ ಆಫ್ ನಿಮ್ಮ ಹೆಸರು ಕೊಡೋ ಬದಲು ನಿಮ್ಮ ತಂದೆ ಅಥವಾ ತಾಯಿ ಯಾರ ಹೆಸರಲ್ಲಿ ಹುಡುಕ್ತಾ ಇದ್ದೀರೋ ಅವ್ರ ಡೀಟೇಲ್ಸ್ನ ಕೊಟ್ಬಿಟ್ಟು, ನಾನೇನು ಈಗ ತೋರಿಸಿದೆ ಅದೇ ಥರ ಹುಡುಕಾದ್ಮೇಲೆ ನೀವು ಇದನ್ನು ಸ್ಕ್ರೀನ್ಶಾಟ್ ಏನಾರು ತೆಗೆದಿಟ್ಕೊಳ್ಳಿ. ಈ ಡೀಟೇಲ್ಸ್ ಪ್ರಕಾರ ನೀವು ಆ SIR ಫಾರ್ಮಲ್ಲಿ ಫಿಲ್ ಮಾಡಿ. ಸೊ ನಾನು ಹೇಳ್ದಂಗೆ ಈ 549 ವಿವೇಕಾನಂದ ಪೋಲಿಂಗ್ ಸ್ಟೇಷನ್ ನಂಬರ್ ಕೊಟ್ಟಿಲ್ಲ ಅಂತಂದರೆ ಸುಮಾರು ಈ ಥರ ಡೀಟೇಲ್ಸ್ ಬರುತ್ತೆ. ನೀವು ಅದರಲ್ಲಿ ಯಾವುದು ನಿಮ್ಮದು ಅಂತ ನೀವು ಮ್ಯಾಚ್ ಮಾಡಬೇಕು. ಹೆಸರು ಕರೆಕ್ಟ್ ಇದೆಯಾ, ಏಜ್ ಅವಾಗ ನಾನು ಕರೆಕ್ಟ್ ಇತ್ತಾ, ರಿಲೇಷನ್ ಫಾದರ್ ನೇಮ್ ಕರೆಕ್ಟ್ ಇತ್ತಾ, ಸೊ ಇದನ್ನೆಲ್ಲ ನೀವು ಡೀಟೇಲ್ಸ್ನ ವೆರಿಫೈ ಮಾಡ್ಕೋಬೋದು. ಸೊ ಇದು ಡೀಟೇಲ್ಸ್ ಅಬೌಟ್ ಫಿಲ್ಲಿಂಗ್ ದ SIR ಫಾರ್ಮ್.
ಇದು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಥ್ಯಾಂಕ್ ಯು.